ಸಂತೋಷವಾಗಿದ್ದೀರಿ. ಕರ್ತನು ಕಳೆದ ತಿಂಗಳೆಲ್ಲ ನಮಗೆ ಒಳ್ಳೆಯವನಾಗಿದ್ದು, ಸಹಾಯಕನಾಗಿದ್ದು, ದೇವರು ನಮ್ಮ ಜೊತೆಗಾರನಾಗಿದ್ದು, ನಮ್ಮನ್ನು ಕಾಪಾಡಿದ ಒಳ್ಳೆ ದೇವರಿಗೆ ಕರಗಳನ್ನು ಚಪ್ಪಳೆ ತಟ್ಟುತ್ತಾ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ನಾವು ಈ ದಿನ 2ನೇ ತಿಂಗಳಲ್ಲಿ ನಾವು ಕಳೆದು ಬರುವಂತೆ ದೇವರು ಸಹಾಯವನ್ನು ಮಾಡಿದ್ದಾರೆ. ಈ 2ನೇ ತಿಂಗಳಲ್ಲಿ ಕರ್ತನ ವಾಕ್ಯಕ್ಕೆ ನಾವು ಕೇಳಲಿಕ್ಕೆ ನಾವು ಎಷ್ಟು ಮಂದಿ ಸಿದ್ಧರಾಗಿದ್ದೇವೆ? ಕರಗಳನ್ನ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಈ 2ನೇ ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಿರುವ ರೇಮ ವಚನ ಅಥವಾ ಈ ತಿಂಗಳಿನ ದೈವಿಕವಾದಂಥ ಸಂದೇಶ ವಾಕ್ಯದ ಭಾಗಕ್ಕೆ ನಾವು ಹೋಗುತ್ತರಾಗಿಣ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನ ನಾವು ಆಗಾಗಲೇ ಓದಿಕೊಂಡಿದ್ದೀವಿ. ಆದರೆ ಮತ್ತೊಮ್ಮೆ ಸಾರಿ ತೆಗೆದುಕೊಂಡಂತವರು ನಾವು ಓದಿಕೊಳ್ಳುವಂತವರಾಗಿ ನಾವು ಕಾಣಲ್ಪಡೋಣ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನಕ್ಕೆ ನಮ್ಮ ಸತ್ಯವೇದನ್ನು ತಿಳಿಸಿಕೊಳ್ಳೋಣ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಸೊ ಇವತ್ತು ನಾವು ಓದಿದ ವಾಕ್ಯದ ಪ್ರಕಾರವಾಗಿ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಎಲ್ಲಾ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಸೊ ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ನಮ್ಮನ್ನ ದೇವರು ಪ್ರೀತಿಸುವನಾಗಿದೆ. ನಮ್ಮ ಗುರುತು ಕ್ರಿಸ್ತನಲ್ಲಿ ಏನಾಗಿದೆ ಅಂದ್ರೆ, ನಾವು ಪ್ರೀತಿಸಲ್ಪಡುವವರು, ನಾವು ತಿರಸ್ಕರಿಸಲ್ಪಟ್ಟವರು, ತಳ್ಳಲ್ಪಟ್ಟವರು ಅಲ್ಲ. ನಮ್ಮನ್ನ ದೇವರು ಪ್ರೀತಿಸುವವನಾಗಿ ಕಾಣಲ್ಪಡುತ್ತಾನೆ. ಎಷ್ಟಾಗಿ ಆತನು ಪ್ರೀತಿಸ್ತಾನೆ ಅಂದ್ರೆ, ತನ್ನ ಒಬ್ಬನೇ ಮಗನನ್ನ ಕೊಟ್ಟು ನಮ್ಮನ್ನ ಇಷ್ಟಾಗಿ ದೇವರು ಪ್ರೀತಿಸಿದಂತ ದೇವರಾಗಿ ಕಾಣಲ್ಪಡುತ್ತಾನೆ. ಈತನ ಪ್ರೀತಿಗೆ ಅಂತ್ಯವೇ ಇಲ್ಲ. ಈ ಲೋಕದ ಎಲ್ಲ ಮನುಷ್ಯರ ಪ್ರೀತಿಗೆ ಅಂತ್ಯವಿದೆ, ಆದರೆ ಈತನ ಪ್ರೀತಿಗೆ ಅಂತ್ಯವೇ ಇಲ್ಲ. ಇವತ್ತು ನಾವು ನೋಡಲು ಹೋಗುವಂತ ಕ್ರಿಸ್ತನಲ್ಲಿ ನಮ್ಮ ಗುರುತು ಮತ್ತು ಈ ತಿಂಗಳಿನ ವಾಗ್ದಾನದ ವಚನ ನಮಗೆ ಎರಡು ಒಂದಾಗಿ ಇಲ್ಲಿ ಕೂಡಿ ಬರೋದಾಗಿ ನೋಡುತ್ತೇವೆ. ಏನಂತ ನೋಡುತ್ತೇವೆ ಅಂದ್ರೆ, ನಾವೆಲ್ಲರೂ ತೆಗೆದುಕೊಂಡವರು ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನ ಎಲ್ಲರೂ ಗಟ್ಟಿಯಾಗಿ ತೆಗೆದುಕೊಂಡು, ಬೈಬಲ್ ಇರೋರು ಗಟ್ಟಿಯಾಗಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳುತ್ತಾನೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಎಂಬುದಾಗಿ. ಅಂದ್ರೆ ನಾವು ಪ್ರೀತಿಸುವ ದೇವರು ಎಂಬುದಾಗಿ ಹೇಳಲಿಲ್ಲ, ನಾವು ನಂಬಿದ ದೇವರು ಎಂಬುದಾಗಿ ಹೇಳಕ್ಕೆ ಬದಲಾಗಿ ನಮ್ಮನ್ನು ಪ್ರೀತಿಸಿದಾತನು. ಬೈಬಲ್ ಹೇಳುತ್ತದೆ, ಮೊದಲು ನಾವು ದೇವರನ್ನು ಪ್ರೀತಿ ಮಾಡಲಿಲ್ಲ, ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ ಎಂಬುದಾಗಿ. ಯಾವತ್ತು ನಮ್ಮ ಪ್ರೀತಿ ಮಿತಿ ಉಳ್ಳದು, ದೇವರನ್ನ ಪ್ರೀತಿಸುವಂಥದ್ದು. ಆದರೆ ದೇವರು ನಮ್ಮನ್ನು ಪ್ರೀತಿಸುವಂತ ಪ್ರೀತಿ ಮಿತಿ ಇಲ್ಲದ ಪ್ರೀತಿ, ಅಳತೆ ಇಲ್ಲದಂತ ಪ್ರೀತಿಯಿಂದ ಪ್ರೀತಿಸುವನಾಗಿದ್ದಾನೆ. ಅದಕ್ಕಾಗಿ ದೇವರ ಪ್ರೀತಿಯ ಆಳ, ಉದ್ದ, ಅಗಲವನ್ನ ಇನ್ನು ನಾವು ಯಾರು ಅರಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ದೇವರ ಪ್ರೀತಿಯ ಆಳ, ಉದ್ದವನ್ನ, ಅಗಲವನ್ನ ಅರಿಲಿಕ್ಕೆ ಈ ಅಲ್ಪ ಬುದ್ಧಿ ಸಾಕಾಗುವುದಿಲ್ಲ, ಈ ಅಲ್ಪ ಬುದ್ಧಿಗೆ ಸಾಲದು. ಅದಕ್ಕೆ ಹೇಳ್ತೇನೆ, ನಮ್ಮನ್ನು ಪ್ರೀತಿಸಿದಾತನು, ನಾವು ದೇವರನ್ನ ಪ್ರೀತಿಸಿದನು ಎಂಬುದಾಗಿ ಹೇಳಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿದ ತನ್ನ ಮೂಲಕವಾಗಿ ಈ ಎಲ್ಲಾ ವಿಷಯಗಳಲ್ಲಿ, ಈ ಎಲ್ಲಾ ವಿಷಯಗಳಂದ್ರೆ ವಸ್ತ್ರ ಇಲ್ಲದಿರುವುದು, ಅಥವಾ ನಮ್ಮ ಜೀವಿತದಲ್ಲಿ ಕತ್ತಿ, ಖಡ್ಗವೋ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನದಿಲ್ಲದಿರುವುದು, ಗಡ್ಡಾಂತರಗಳು, ಖಡ್ಗಗಳು ಎಂಬುದಾಗಿ ಹೇಳಿ ಈ ಎಲ್ಲಾ ವಿಷಯಗಳಲ್ಲಿ ಎಂಬುದಾಗಿ ಆತನು ಹೇಳಬೇಕಾದರೆ, ದೇವರು ನಮ್ಮನ್ನ ಏನಾಗಿ ಮಾಡಿದ್ದಾನೆಂದ್ರೆ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಲ್ಲೆಲೂಯಾ. ನಾವು ಏನಾಗುತ್ತೇವೆ? ಪೂರ್ಣ ಜಯಶಾಲಿಗಳಾಗಿ ಆಗುತ್ತೇವೆ. ನಾವು ಸ್ವಲ್ಪ ಜಯಶಾಲಿಗಳಲ್ಲ, ಸ್ವಲ್ಪ ಜಯಿಸುವರಲ್ಲ, ಪೂರ್ಣವಾಗಿ ಜಯಶಾಲಿ ಆಗುತ್ತೇವೆ ಎಂಬ ನಿಶ್ಚಯ ಪೌಲನು ಇಲ್ಲಿ ಹೇಳುವುದನ್ನ
ನಾವು ನೋಡುವರಾಗಿದ್ದೇವೆ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಸೈತಾನನ ತಲೆಯನ್ನ ಜಜ್ಜಿ ಆತನು ಜಯೋತ್ಸವವನ್ನು ಮಾಡುತ್ತಾನೋ ಎಂಬಂತೆ ಶಿಲುಬೆಯಲ್ಲಿ ಆತನು ಮೆರೆಸಿದನು. ಆತನು ನಮಗಿರುವುದಾಗಿ ಇದ್ದಂತ ಎಲ್ಲ ಶಾಪಗಳನ್ನ, ಮರಣಗಳನ್ನ, ರೋಗಗಳನ್ನ, ದರಿದ್ರಗಳನ್ನ, ವೇದನೆಗಳನ್ನ, ಎಲ್ಲ ಮರಣಗಳನ್ನ, ಪಾತಾಳವನ್ನ ಯೇಸು ಶಿಲುಬೆಯಲ್ಲಿ ಜಡಿದು ಆತನು ನಾಶವನ್ನ ಮಾಡಿ ಜಯವನ್ನ ಹೊಂದಿದನು. ಇವತ್ತು ಆ ಜಯವನ್ನ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಜಯವು ನಮಗೇನಾಗಿದೆ? ಪೂರ್ಣ ಜಯವಾಗಿ ಕಂಡು ಬಂದದಾಗಿ ಕಾಣಲ್ಪಡುವುದಾಗಿದೆ. ಆದುದರಿಂದ ಜಯ ಉಳ್ಳವನಿಗೆ ದೇವರು ಆತನೇನು ಕೊಡ್ತಾನೆಂದರೆ ಕಿರೀಟವನ್ನ ಕೊಡುವನಾಗಿದ್ದಾನೆ. ಅದಕ್ಕಾಗಿ ಯಾರು ಜಯಿಸಲಿಕ್ಕೆ ಸಾಧ್ಯ, ಯಾರು ಗೆಲ್ಲಲಿಕ್ಕೆ ಸಾಧ್ಯ, ಯಾರು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಬೇಕಾದರೆ ಪ್ರೇರೆ, ನಮ್ಮ ಯುದ್ಧಕ್ಕೆ ಹೋಗುವವನು ಆತನಿಗೆ ಜಯವು ಉಂಟಾಗುತ್ತೆ. ದೇವರು ನಮ್ಮ ಸಂಗಡ ಇರೋದ್ರಿಂದ, ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಮಗೆ ಬರುವಂತ ಅನೇಕ ತರವಾದಂತ ಯುದ್ಧಗಳು, ಹೋರಾಟಗಳು, ಸಮಸ್ಯೆಗಳು ಇವುಗಳನ್ನ ನೋಡಿ ಎದುರಿ ಓಡಿ ಹೋದ್ರೆ ನಮಗೆ ಸೋಲು ಉಂಟಾಗುವಂಥದ್ದಾಗಿದೆ. ಅನೇಕರ ಜೀವಿತದಲ್ಲಿ ಜಯ ಇಲ್ಲದಕ್ಕೆ ಕಾರಣ ಯಾಕಂದ್ರೆ ಸೋಲುಗಳನ್ನು ನೋಡಿ, ಭಯಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ ಅವರು ನಿಂತು ಭಯಪಡುವರಾಗಿರುವುದರಿಂದ ಅಯ್ಯೋ ಮುಂದೆ ಹೋದರೆ ಏನಾಗುತ್ತೋ, ಮುಂದೆ ಹೋದರೆ ನನ್ನ ಜೀವಿತದಲ್ಲಿ ಸೋಲು ಸಂಭವಿಸುತ್ತೇನೋ ಎಂಬುದಾಗಿ ಬೆನ್ನು ತೋರಿಸುವವರಾಗಿದ್ದಾರೆ. ಆದರೆ ನಾನು ಹೇಳ್ತೇನೆ, ನೀವು ಯುದ್ಧವನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಡೆಯುವಾಗ ಯುದ್ಧದಲ್ಲಿ ಕರ್ತನು ನಿಮಗೆ ಜಯವನ್ನ ಆತನು ಇಟ್ಟಿದ್ದಾನೆ. ಈಗ ಇರುವಂತ ಹೋರಾಟಗಳು, ಈಗ ಇರುವಂತ ಸಮಸ್ಯೆಗಳನ್ನ ನೋಡಿ ಭಯಪಡಬೇಡ್ರಿ. ಅವುಗಳು ನಿಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, 2 ಕೊರಿಂಥದವರಿಗೆ 4ನೇ ಅಧ್ಯಾಯ ಅದರಲ್ಲಿ 8 ಮತ್ತು 9ನೇ ವಚನವನ್ನ ಓದಿಕೊಳ್ಳ್ರಿ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಸಾಕು, ಇಲ್ಲಿ ನೋಡುತ್ತೇವೆ ಪ್ರಿಯ ದೇವರೇ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟುಗಳು ಇದ್ದರು. ಇದನ್ನು ಯಾರು ಬರೀತಿದ್ದಾನೆ ಅಂದ್ರೆ ಅಪೊಸ್ತಲನಾದ ಪೌಲನು ಬರೀತಿದ್ದಾನೆ. ಆತನು ದೇವರನ್ನು ನೋಡಿದವನು, ದೇವರ ದರ್ಶನವನ್ನು ಹೊಂದಿದವನು, ಅನೇಕ ಸಭೆಗಳನ್ನು ಸ್ಥಾಪಿಸಿದವನು, ಸತ್ತವರನ್ನ ಎಬ್ಬಿಸಿದವನು, ರೋಗಿಗಳನ್ನು ವಾಸಿ ಮಾಡಿದವನು. ಆತನು ಬರೀತಿದ್ದಾನೆ, ಅನೇಕ ವಿಷಯದಲ್ಲಿ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟುಗಳು ಇದ್ದರು. ಹಾಗಾದರೆ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಇರಲ್ಲ ಅಂತೆಲ್ಲ ಒಂದು ವೇಳೆ ಬಂದರು, ಬರುತ್ತೆ ಅಂತ ಹೇಳಿಲ್ಲ, ಇದ್ದರು. ನಾವು ಅತಿ ಸಂಕಟ ಪಡುವವರಲ್ಲ. ಏನೇ ಸಂಕಟಗಳು ಬರಲಿ, ಏನೇ ಇಕ್ಕಟ್ಟುಗಳು ಬರಲಿ, ನಾವು ಅದಕ್ಕಾಗಿ ಸಂಕಟ ಪಡುವವರಲ್ಲ. ಕೆಲವರು ನೋಡ್ರಿ, ಒಂದು ತಲೆನೋವು ಬಂದ್ಬಿಟ್ರೆ ಸಾಕು, ಕೂಡಲೇ ಅವ್ರು ನೆನೆಸೋದೇನು ಗೊತ್ತಾ, ನಾನು ಪ್ರಾರ್ಥನೆ ಮಾಡಿ 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 ಬೈಬಲ್ ಓದ್ತಾ ಇದ್ದೆ, ಚರ್ಚಿಗೂ ಈ ವಾರ ಹೋಗಿ ಬಂದೆ, ಯಾಕಾದರೂ ಈ ಸುಡುಗಾಡು ತಲೆನೋವು ಬಂತು. ಏನಂತೆ? ಯಾವ ತಲೆನೋವು? ಸುಡುಗಾಡು ತಲೆನೋವು. ಕೂಡಲೇ ಪಾಸ್ಟರ್ಗೆ, ಸಿಸ್ಟರ್ಗೆ, ಬ್ರದರ್ಗೆ ಫೋನ್ ಮಾಡಿಬಿಟ್ಟು ಓ ಅಂತ, ಏನಾಯ್ತು? ತಲೆನೋವು. ಏನಕ್ಕಾಗಿ? ತಲೆನೋವಿಗಾಗಿ ಒಂದು ದೊಡ್ಡ ಹಿಂಸೆ, ಅದು ದೊಡ್ಡ ಸಂಕಟ. ಒಂದು ಸಣ್ಣ ಇಕ್ಕಟ್ಟನ್ನ ದೊಡ್ಡದಾಗಿ ಮಾಡಿಕೊಳ್ಳೋರಾಗಿ, ಒಂದು ಕೋಲ್ಡ್ ಆಗ್ಬಿಡ್ಬಾರ್ದು, ಅದನ್ನ ಅಯ್ಯೋ ಈ ಸುಡುಗಾಡು ಯಾಕಾದರೂ ಬಂತು. ಅನೇಕ ವೇಳೆಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಾವೇನ್ ಮಾಡ್ತೀವಿ, ಅತಿ ದೊಡ್ಡ ಸಂಕಟವಾಗಿ ತೆಗೆದುಕೊಳ್ಳುತ್ತೇವೆ. ಅದು ದೇವರ ಮುಂದೆ ಅದು ಏನು ಇಲ್ಲವೇ ಇಲ್ಲ. ಅದಕ್ಕಾಗಿ ಇಕ್ಕಟ್ಟುಗಳು ಬರುವಾಗ ಅದನ್ನ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ನಾವು ಕೇವಲ
ದೆಸೆಗೆಟ್ಟವರಲ್ಲ. ಪ್ರೇರ ನಮ್ಮ ಜೀವಿತದಲ್ಲಿ ದಿಕ್ಕೇ ಕಾಣದೇ ಇರುವಂತ ಪರಿಸ್ಥಿತಿಗಳು ಬರಬಹುದು. ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಏನ್ ಮಾಡಬೇಕೆಂಬುದಾಗಿ ದಾರಿ ಗೊತ್ತಿಲ್ಲದಿದ್ರು ನಮ್ಮನ್ನ ದೇವರು ದೆಸೆಗಟ್ಟಿ ದಾರಿ ತಪ್ಪಿ ಹೋಗುವಂತೆ ನಮ್ಮನ್ನ ಕೈ ಬಿಡುವುದಿಲ್ಲ. ಅದಕ್ಕೆ ದೇವರು ಇಸ್ರಾಯೇಲರನ್ನ ಹೈವೇಯಲ್ಲಿ ನಡೆಸದೆ, ರೋಡಲ್ಲಿ ನಡೆಸದೆ, ಬೀದಿಗಳಲ್ಲಿ ನಡೆಸದೆ, ದೇವರು ಅವರನ್ನ ಎಲ್ಲಿ ನಡೆಸುದಂದ್ರೆ ಮರುಭೂಮಿಯಲ್ಲಿ ನಡೆಸಿದ್ರು. ಮರುಭೂಮಿಯಲ್ಲಿ ಹೈವೇಗಳಿಲ್ಲ, ರೋಡ್ ಇಲ್ಲ, ಮರಗಳಿಲ್ಲ, ಡಾಬಾಗಳಿಲ್ಲ, ಹೋಟ್ಲುಗಳಿಲ್ಲ. ಅಲ್ಲಿ ನಡೆಸಬೇಕಾದ್ರೆ ದೇವರೇ ಅವ್ರನ್ನ ನಡೆಸಬೇಕು. ಒಂದು ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಯಾರನ್ನು ಕೇಳಬೇಕಾದ್ರೆ ಯಾರು ಸಿಗಲ್ಲ. ಅಲ್ಲಿ ನೋಡ್ಬೇಕಾದ್ರೆ ಬಟ್ಟೆ ಅಂಗಡಿ ಇಲ್ಲ, ಸಂತೆ ಇಲ್ಲ, ಮಾರ್ಕೆಟ್ ಇಲ್ಲ, ಅಂಗಡಿಗಳಿಲ್ಲ ಏನಾದ್ರು ಕೊಂಡ್ಕೊಳ್ಬೇಕಾದ್ರೆ. ಆದರೆ ಆ ಮರುಭೂಮಿಯಲ್ಲಿ 40 ವರ್ಷ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ದೇವರು ಅವರನ್ನ ನಡೆಸಿದನು. ದಾರಿ ಗೊತ್ತಿಲ್ಲದ ವೇಳೆಗಳಲ್ಲಿ ಅವರಿಗೆ ದೇವರು ದಾರಿ ಆಗಿದ್ದನು. ರಾತ್ರಿಯ ವೇಳೆಗಳಲ್ಲಿ ಅವರಿಗೆ ದೀಪಗಳು ಇರಲಿಲ್ಲ, ಬೆಳಕು ಇರಲಿಲ್ಲ, ಟಾರ್ಚ್ಗಳಿರಲಿಲ್ಲ. ದೇವರೇ ಅಗ್ನಿ ಸ್ತಂಭವಾಗಿದ್ದ. ಹಗಲಲ್ಲಿ ನೋಡಬೇಕಾದ್ರೆ ಛತ್ರಿ ಇಲ್ಲ, ಉರಿ ಬಿಸಿಗಳಲ್ಲಿ ನೋಡಬೇಕಾದ್ರೆ ಹಗಲಲ್ಲಿ ಮೇಘ ಸ್ತಂಭವಾಗಿದ್ದು ದೇವರು ಅವರನ್ನ ತಣ್ಣನೆಯ ಐಸ್ನಲ್ಲಿ, ಎಸಿಯಲ್ಲಿ ದೇವರು ಅವರನ್ನು ನಡೆಸಿದ. ದಾರಿ ಗೊತ್ತಿಲ್ಲ, ಇಕ್ಕಟ್ಟುಗಳು, ಆದರೆ ದೇವರು ಆ ಇಕ್ಕಟ್ಟಿನ ಮಧ್ಯದಲ್ಲಿ ಅವರಿಗೆ ಅದ್ಭುತವನ್ನು ಮಾಡಿದ. ಅವ್ರು ಹಾಕಿದಂತ ಬಟ್ಟೆ 40 ವರ್ಷದ ಹಿಂದೆ ಒಂದು 40 ವಯಸ್ಸುಳ್ಳವನು, ಒಂದು ಸಣ್ಣ ಮಗುವಾಗಿ ಹೆಜ್ಜೆಯನ್ನು ಪ್ರಾರಂಭಿಸಿದವನು 40 ವಯಸ್ಸು ಬರುವಾಗ ಅವನ ವಸ್ತ್ರಗಳು ಏನಾಗಲಿಲ್ಲ, ಅದು ಸವಿದು ಹೋಗಲಿಲ್ಲ. ಅವನು ಬೆಳೀತಾ ಬೆಳೀತಾ ಅವನ ವಸ್ತ್ರವು ಸಹ ಬೆಳೀತಾನೆ ಇತ್ತು. 40 ವಯಸ್ಸು ಹಿಂದೆ ಹಾಕಿದಂತ ಚಪ್ಪಲಿ ಸಣ್ಣ ಚಪ್ಪಲಿ ಆಗಿರ್ಬೋದು, ಆದರೆ ಅವನು ಬೆಳೀತಾ ಬೆಳೀತಾ ಅವನ ಚಪ್ಪಲಿ ಸಹ ಏನಾಯ್ತು, ಬೆಳೀತಾ ಬಂತು. ಯಾಕೆಂದ್ರೆ ಅಲ್ಲಿ ಚಪ್ಪಲಿ ಕೊಂಡ್ಕೊಳ್ಳಕ್ಕೆ ಚಪ್ಪಲಿ ಅಂಗಡಿ ಇರಲಿಲ್ಲ, ಬಟ್ಟೆ ಕೊಂಡ್ಕೊಳ್ಳಕ್ಕೆ ಬಟ್ಟೆ ಅಂಗಡಿ ಇರಲಿಲ್ಲ. ಹೀಗೆ ದೇವರು ದಾರಿ ಕಾಣದ ವೇಳೆಗಳಲ್ಲಿ ಅವರು ದೆಸೆಗೆಟ್ಟು ಹೋಗದಂತೆ ಅವರನ್ನು ನಡೆಸಿದನು. ಪ್ರೇರೆ, ಇವತ್ತು ನಿಮ್ಮ ಜೀವಿತದಲ್ಲಿ ಹಿಂಸೆ ಪಡುವವರಾಗಿದ್ದರು, ನೀವು ಕೈ ಬಿಡಲ್ಪಡುವವರಲ್ಲ. ಅನೇಕ ಹಿಂಸೆಗಳಲ್ಲಿ ನಾವು ಕಾಣಲ್ಪಡಬಹುದು, ಆದರೆ ಹೇಳ್ತೀನಿ, ನಿಮ್ಮನ್ನು ದೇವರು ಕೈ ಬಿಡಲ್ಪಡುವುದಿಲ್ಲ. ಯಾಕೆಂದ್ರೆ ನೀವು ಪೂರ್ಣ ಜಯಶಾಲಿಗಳಾಗಿದ್ದೀರಿ. 2026 ಈ 2ನೇ ತಿಂಗಳಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾನು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಯಾಗಿ ಇರುತ್ತೇನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ನೀತಿವಂತನಿಗೆ, ಕೀರ್ತನೆ 34ನೇ ಅಧ್ಯಾಯ ಅದರಲ್ಲಿ 19ನೇ ವಚನ ನೋಡಬೇಕಾದ್ರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಕೇಳ್ರಿ, ನೀತಿವಂತನಿಗೆ ಸಂಭವಿಸುವ ಆಶೀರ್ವಾದಗಳು ಮಾತ್ರ ಅಲ್ಲ, ನೀತಿವಂತನಿಗೆ ಸಂಭವಿಸುವ ಶುಭಗಳು ಮಾತ್ರವಲ್ಲ, ನೀತಿವಂತನಿಗೆ ಸಂಭವಿಸುವ ಎಲ್ಲ ಬರೀ ಉದ್ಧಾರ ಆಗೋದು ಮಾತ್ರವಲ್ಲ, ಕೆಲವು ವೇಳೆಗಳಲ್ಲಿ ನೀತಿವಂತನಿಗೆ ಸಂಭವಿಸುವ ಅನೇಕ ಕಷ್ಟಗಳಿದ್ದರೂ, ಕಷ್ಟಗಳು ಬರುತ್ತೆ ಅಂತಿಲ್ಲ, ಕಷ್ಟಗಳಿದ್ದರೂ ಇರಬಹುದು, ಇಲ್ಲಾಂದ್ರೆ ಇಲ್ಲ. ಇದ್ರು ಸ್ತೋತ್ರ, ಇಲ್ಲದಿದ್ದರೂ ಸ್ತೋತ್ರ. ಏನ್ ಮಾಡ್ಬೇಕು? ಇದ್ರು ಸ್ತೋತ್ರ, ಇಲ್ಲದಿದ್ರು ಸ್ತೋತ್ರ. ಸ್ಕೂಲಲ್ಲಿ ಪರೀಕ್ಷೆ ಇಡೋದು ಒಳ್ಳೇದಕ್ಕಾಗಿನ ಕೆಟ್ಟದಕ್ಕಾಗಿನ? ಮಕ್ಕಳಿಗೆ ಕೆಟ್ಟದಕ್ಕಾಗಿ, ತಂದೆ ತಾಯಿಗಳಿಗೆ ಅದು ಏನಾಗಿರುತ್ತೆ, ಒಳ್ಳೇದಕ್ಕಾಗಿ. ಪರೀಕ್ಷೆ ಇದ್ರೆ ಯಾಕಾದ್ರೂ ಇಡ್ತಾರೋ ಅಂತ. ಪರೀಕ್ಷೆ ಇಲ್ದೇನೆ ಸ್ಕೂಲ್ ಎಲ್ಲರೂ ಇದೆಯಾ, ಆ ಸ್ಕೂಲ್ ಸೇರಿಸ್ಕೊಳ್ಳೋಣ ಅಂತ ಹೇಳಿದ್ರೆ, ಪರೀಕ್ಷೆ ಇಲ್ಲದೆ ಸ್ಕೂಲಲ್ಲಿ ಹೋದ್ರೆ ಒಂದೇ ತರಗತಿಲಿ ಇರಬೇಕಾಗಿರ್ತದೆ 10 ವರ್ಷ ಆದ್ರೂ. ಪರೀಕ್ಷೆ ಇರೋ ಸ್ಕೂಲ್ಗೆ ಹೋದ್ರೆ ನೀನೇನ್ ಮಾಡ್ಬೋದು, ವರ್ಷ ಒಂದೊಂದು ತರಗತಿಗೆ ಮೇಲೆ ಹೋಗ್ತಾ ಇರಬಹುದು. ಲೋಕದಲ್ಲಿ ಪರೀಕ್ಷೆ ಇಲ್ಲದೆ ಇರುವಂತ ಸ್ಕೂಲ್ ಯಾವ ಸ್ಕೂಲ್ ಇದೆ ಗೊತ್ತಾ? ಬುದ್ಧಿ ಮಾಂದ್ಯವಾಗಿರ್ತಾರೆ ನೋಡಿ, ಬುದ್ಧಿ ಮಾಂದ್ಯ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ಗೆ ಹಾಕ್ಬಿಟ್ರೆ 10 ವರ್ಷ ಆದ್ರೂ ಅವ್ರು ಅಲ್ಲೇ ಇರ್ತಾರೆ. ಅವರಿಗೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತಿಲ್ಲ. ಅದೇ ತರ ಪ್ರಿಯರೇ, ನಾವು ಬುದ್ಧಿವಂತರಾಗಿದ್ರೆ ನಮಗೆ ಪರೀಕ್ಷೆಗಳು ಬರುತ್ತದೆ. ನೀವು ನೀತಿವಂತರಾಗಿದ್ರೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರೂ ಚಿಂತೆ ಮಾಡಬೇಡ್ರಿ, ಯೆಹೋವನು ಅವುಗಳಿಂದ ನಿಮ್ಮನ್ನು ಬಿಡಿಸುತ್ತಾನೆ. ಆಮೇನ್.
ಇವತ್ತು ನನ್ನನ್ನು ಕೇಳುವ ಪ್ರಿಯ ದೇವರೇ, ಯಾವ ವಿಧವಾದ ಕಷ್ಟಗಳಲ್ಲಿದ್ದೀರಿ, ಯಾವ ವಿಧ ಬಾಧೆಗಳಲ್ಲಿದ್ದೀರಿ, ಯಾವ ವಿಧ ಹಿಂಸೆಗಳಲ್ಲಿದ್ದೀರಿ, ಇವತ್ತು ಯೋಚನೆ ಮಾಡಿ ನೋಡ್ರಿ. ದೇವರು ಎಲ್ಲ ಹಿಂಸೆಗಳಿಂದಲೂ ಕಷ್ಟಗಳಿಂದಲೂ ನಿಮ್ಮನ್ನು ಪೂರ್ಣ ಜಯಶಾಲಿಗಳಾಗಿ ದೇವರು ನಿಮ್ಮನ್ನ ಅದರ ಮೇಲೆ ಆತನು ಮಾಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸಂಕಟಗಳು ಬರ್ತದೆ, ಆದರೆ ಆ ಸಂಕಟಗಳು ನಿಮ್ಮನ್ನ ಸೋಲಿಸಲಿಕ್ಕೆ ಆಗುವುದಿಲ್ಲ. ಹೇಳ್ರಿ, ಸಂಕಟಗಳು ಬರುತ್ತದೆ ಆದರೆ ಸೋಲು ಬರಲಿಲ್ಲ. ಹೇಳ್ರಿ, ಸಂಕಟಗಳು ಬರುತ್ತದೆ ಆದರೆ ಸೋಲು ಬರುವುದಿಲ್ಲ. ಪ್ರೇರೆ, ನಿಮಗೆ ಸಂಕಟಗಳು ವೇದನೆಗಳು ಬರಬಹುದು, ಆದರೆ ನೀವೇನಾಗುವುದಿಲ್ಲ, ಸೋತು ಹೋಗುವುದಿಲ್ಲ. ಯಾಕಂದ್ರೆ ನಮ್ಮೊಳಗೆ ವಾಸಿಸುವ ದೇವರು ಸೋತು ಹೋದ ದೇವರಲ್ಲ, ಜೀವಿಸುವ ದೇವರು, ಜಯಶಾಲಿ ಆದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ದುರ್ಬಲತೆಗಳು ಬರ್ತವೆ ಜೀವನದಲ್ಲಿ. ದುರ್ಬಲತೆ, ನಮ್ಮನ್ನು ದುರ್ಬಲಪಡಿಸುವ ಸಂಗತಿಗಳು ಬರ್ತವೆ, ಆದರೆ ದೇವರ ಕೃಪೆ ನಿಮಗೆ ಸಾಕಾಗಿರುತ್ತದಾಗಿ ಕಾಣಲ್ಪಡುತ್ತದೆ ಪ್ರೇರೆ. ಮೂರನೇದಾಗಿ ಭಯಗಳು ಬರುತ್ತವೆ, ಆದರೆ ದೇವರು ನಿಮ್ಮ ಜೊತೆಯಲ್ಲಿ ಯೆಹೋವ ಶಮ್ಮವಾಗಿ ಆತನು ಇದರಿಂದ ಯಾವ ಭಯವು ನಿಮ್ಮನ್ನ ಜಯಿಸಲಿಕ್ಕೆ ಆಗೋದಿಲ್ಲ. ಯುದ್ಧಗಳು ಬರುತ್ತವೆ, ಯುದ್ಧಗಳು ಸಂಭವಿಸುವಂತದಾಗಿರುತ್ತದೆ. ಮನೆಯ ಒಂದು ಯುದ್ಧವಾಗಿರುತ್ತದೆ, ಕೆಲಸ ಮಾಡೋ ಜಾಗದಲ್ಲಿ ಯುದ್ಧದ ರೀತಿಯಲ್ಲಿ ಇರುತ್ತದೆ, ಆದರೆ ಯುದ್ಧವು ನಿನ್ನನ್ನು ಜಯಿಸಲಾರದು. ನೀನು ಜಯವನ್ನ ಈಗಾಗಲೇ ಹೊಂದಿದವನಾಗಿ ಕಾಣಲ್ಪಡುತ್ತೆ ಪ್ರೇರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಮೀಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಓದಿಕೊಳ್ಳೋಣ. ಮೀಕನ ಬರೆದ ಸುವಾರ್ತೆ 7:8ನೇ ವಚನ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರು ಯೆಹೋವನು ನನಗೆ ಬೆಳಕಾಗಿರುವನು. ಹಲ್ಲೆಲೂಯಾ. ಇಲ್ಲಿ ಭಕ್ತನು ಹೇಳ್ತಾನೆ, ನನ್ನ ಶತ್ರುವೇ. ಯಾರು ನಮ್ಮ ಶತ್ರು? ನಿಮ್ಮ ಎದುರುಗಡೆ ಮನೆಯವರ, ಅಥವಾ ನಿನ್ನ ಗಂಡನ, ಅಥವಾ ನಿನ್ನ ಹೆಂಡತಿನ, ಅಥವಾ ನಿನ್ನ ಮಕ್ಕಳ, ಅಥವಾ ನಿಮ್ಮ ತಂದೆ ತಾಯಿಗಳ ಶತ್ರುಗಳು? ಇವ್ರು ಯಾರು ನಮ್ಮ ಶತ್ರುಗಳಲ್ಲ. ನಮ್ಮ ಶತ್ರುವಾಗಿರುವವನು ಸೈತಾನನು. ಆಮೇಲೆ ನಮ್ಮ ಶತ್ರು ಯಾರು? ನಮ್ಮ ಶತ್ರುವು ಬಡತನ. ನಮ್ಮ ಶತ್ರು ಯಾರು? ನಮ್ಮ ಶತ್ರು ಬಡತನ. ಆಮೇಲೆ ರೋಗ ನಮ್ಮ ಶತ್ರು. ನಾವು ಅನೇಕ ರೋಗಗಳನ್ನ ಮಿತ್ರನಾಗಿ ಊಟ ಹಾಕಿ ಬೆಳೆಸ್ತಾ ಇದೀವಿ, ಮಾತ್ರೆ ಕೊಟ್ಟು ಬೆಳೆಸ್ತಾ ಇರ್ತೀವಿ. ಬಡತನವನ್ನ ಪ್ರೀತಿಸಿ ಇಟ್ಕೊಂಡಿರ್ತೀವಿ. ಬಡತನವನ್ನ ಪ್ರೀತಿಸ್ಬೇಡ್ರಿ, ಬಡತನವನ್ನ ಸ್ನೇಹಿತನಾಗಿ ಇಟ್ಕೊಳ್ಬೇಡ್ರಿ, ಬಡತನವನ್ನ ಅದನ್ನ ಶತ್ರುವಾಗಿ ಪರಿಗಣಿಸ್ರಿ. ರೋಗವನ್ನ ಸಹಿಸ್ಕೊಳ್ಬೇಡ್ರಿ, ರೋಗವನ್ನ ಒತ್ಕೊಳ್ಬೇಡ್ರಿ, ರೋಗವನ್ನ ಶತ್ರುವಾಗಿ ಪರಿಗಣಿಸಿರಿ. ನಾವು ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡಬೇಕಾ? ಸ್ನೇಹಿತರ ವಿರುದ್ಧವಾಗಿ ಯುದ್ಧ ಮಾಡ್ತಾರ? ಶತ್ರುಗಳ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾರೆ. ಹಾಗಾದರೆ ನಿನ್ನ ಶತ್ರು ಯಾರು? ಮನುಷ್ಯರ ಅಥವಾ ಸೈತಾನನ ಬಂದಂತ ರೋಗಗಳ, ವ್ಯಾಧಿಗಳ, ಬಡತನಗಳ, ದರಿದ್ರನ? ಇವುಗಳು ನಮ್ಮ ಶತ್ರುವಾಗಿದೆ. ಈ ಶತ್ರುವಾಗಿರುವವರನ್ನ ನೋಡಿ ನಾವು ಏನ್ ಮಾಡಬೇಕು? ನಾವು ಹೇಳ್ಬೇಕು, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಏನ್ ಮಾಡಬೇಡ, ನೀನು ಹಿಗ್ಗಬೇಡ. ನಾನು ಬಿದ್ದರೂ ಏನ್ ಮಾಡುವೆನು? ಏಳುವೆನು. ಹಲ್ಲೆಲೂಯಾ. ನೀವು ಹೇಳಬೇಕು, ಬಡತನದಲ್ಲಿ, ರೋಗದಲ್ಲಿ, ದರಿದ್ರದಲ್ಲಿ ಇರುವಂತ ವೇಳೆಗಳಲ್ಲಿ ಶತ್ರುವೇ ಅಂತ ಹೇಳಿ ಶತ್ರುವನ್ನ ನೋಡಿ ಮಾತನಾಡ್ರಿ. ನಿಮ್ಮ ಶತ್ರು ಯಾರು? ಸೈತಾನನು. ನಿಮ್ಮ ಶತ್ರು ಯಾರು? ರೋಗವಾಗಿದೆ. ನಿಮ್ಮ ಶತ್ರು ಬಡತನ, ನಿಮ್ಮ ಶತ್ರು ದರಿದ್ರ. ಇದನ್ನ ನೋಡಿ ಮಾತಾಡಿ, ಶತ್ರುವೇ ನಾನು ಬಿದ್ದಿದ್ದೇನೆ, ನೀ ನನ್ನನ್ನು ಬಿಳಿಸಿದೀಯಾ, ನಾನು ಮತ್ತೆ ಏನ್ ಮಾಡುವೆನು? ಏಳುವೆನು. ಹಲ್ಲೆಲೂಯಾ. ಏನ್ ಮಾಡುವಿರಿ ನೀವು? ಏಳುವರ ಬಿದ್ದು ಹೋದವರ? ಒಂದು ವೇಳೆ ಬಿದ್ದರೂ ನೀವೇನಾಗುವಿರಿ? ಏಳುವರ. ಶತ್ರು ನೋಡಿ ಮಾತಾಡ್ರಿ. ತಲೆನೋವೇ, ನನಗೆ ತಲೆನೋವು ಬಂದಾಕಿದ್ಯಾ? ಶತ್ರುವೇ, ನಾನೇನಾಗ್ತೀನಿ? ವಾಸಿಯಾಗುವೆ.
ಬಡತನವೇ ನನ್ನ ಜೀವನದಲ್ಲಿ ಬಡತನ ತಂದಾಕಿದ್ಯಾ, ಕೊರತೆ ತಂದಾಕಿದ್ಯಾ, ಶತ್ರುವೇ ನೀನ್ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನೇನ್ ಮಾಡ್ತೇನೆ, ಬಿದ್ದರೂ ಏಳುತ್ತೇನೆ. ಕತ್ತಲಲ್ಲಿ ಕೂತಿದ್ದರು ಯೆಹೋವನು ನನಗೇನಾಗಿರುವನು, ಬೆಳಕಾಗಿರುವನು. ಆಮೇನ್. ಪ್ರೇರೆ, ನಿಮ್ಮ ಜೀವಿತದಲ್ಲಿ ಕತ್ತಲು ಅನೇಕ ಸಮಯಗಳು ಇರಬಹುದು, ಆದ್ರೆ ಹೇಳ್ತೇನೆ, ಕತ್ತಲಲ್ಲಿ ದೇವರು ನಿಮಗೆ ಏನಾಗಿದ್ದಾನೆ, ಬೆಳಕಾಗಿದ್ದಾನೆ. ಬೆಳಕಿರೋ ತನಕ ನಮಗೆ ಏನಿರಲ್ಲ, ಭಯ ಇರೋದಿಲ್ಲ. ಎರಡನೇದಾಗಿ ದುರ್ಬಲತೆಗಳಲ್ಲಿ. ಪ್ರೇರೆ, ಯಾವಾಗ ನಾವು ಬಲಹೀನರಾಗ್ತೇವೋ, ದುರ್ಬಲಗೊಳ್ಳುತ್ತೇವೋ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ 12:9 ಓದಿಕೊಳ್ಳ್ರಿ. ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಇಲ್ಲಿ ಪೌಲನ ಹೇಳಬೇಕು, ಹೇಳ್ತಾನೆ, ಅವನಿಗೊಂದು ಪೀಡೆ ಅವನಿಗೆ ಕೊಡಲ್ಪಟ್ಟಿತ್ತು. ಆ ಪೀಡೆ ಅವನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಅವನು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಿದ್ದ. ಅವನನ್ನ ಆಗಾಗ್ಗೆ ಬಂದು ಆ ಪೀಡೆಯು ದುರ್ಬಲಪಡಿಸುತ್ತಿತ್ತು. ಅವನೊಂದಿಗೆ ಬಲಹೀನತೆ ಇತ್ತು. ಆ ಬಲಹೀನತೆ ಅವನನ್ನ ದೌರ್ಬಲ್ಯ ಪಡಿಸ್ತಾ ಇತ್ತು, ವೀಕ್ ಆಗಿ ಮಾಡ್ತಿತ್ತು. ಆ ಪೀಡೆಗಾಗಿ ಅವನು ಪ್ರಾರ್ಥನೆ ಮಾಡದಂತೆ. ಆದರೆ ದೇವರು ಹೇಳಿದ್ರು, ನೀನು ಪ್ರಾರ್ಥನೆ ಮಾಡಿದ್ದಕ್ಕೆ ನಾನು ಉತ್ತರ ಏನು ಗೊತ್ತಾ, ಪೀಡೆಯನ್ನು ತೆಗೆದಾಕಲ್ಲ, ದೌರ್ಬಲ್ಯವನ್ನು ತೆಗೆದಾಕಲ್ಲ, ನನ್ನ ಕೃಪೆ ಕೊಡ್ತೀನಿ. ನನ್ನ ಕೃಪೆ ನಿನಗೇನಾಗಿದೆ, ಸಾಕಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಅನೇಕ ವೇಳೆಗಳಲ್ಲಿ ದೇವರೇ ಅದರಿಂದ ಬಿಡಿಸು, ಇದರಿಂದ ಬಿಡಿಸು, ಅದರಿಂದ ಬಿಡಿಸು ಅಂತ ಪ್ರಾರ್ಥನೆ ಮಾಡ್ತೀವಿ. ದೇವರು ಹೇಳ್ತಾನೆ, ಅದು ಹಂಗೆ ಇರಲಿ, ಅದು ಹಾಗೆ ಇರಲಿ, ಆ ಪ್ರಾಬ್ಲಮ್ ಅಲ್ಲೇ ಇರಲಿ, ಈ ಪ್ರಾಬ್ಲಮ್ ಹಂಗೆ ಇರಲಿ, ಈ ಸಮಸ್ಯೆಗಳು ಹಂಗೆ ಇರಲಿ, ಆ ಶತ್ರು ಅಲ್ಲೇ ಇರಲಿ. ಆದರೆ ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ನಿನಗೆ ಜಯವನ್ನು ಕೊಡುತ್ತೇನೆ, ನನ್ನ ಕೃಪೆ ನಿನಗೆ ಸಾಕು. ನಾವು ನೆನೆಸ್ತೇವೆ, ಅವನು ಸತ್ತೋದ್ರೆ ಚೆನ್ನಾಗಿರುತ್ತೆ, ಇವನು ಹೋದ್ರೆ ಚೆನ್ನಾಗಿರುತ್ತೆ, ಅವನು ಖಾಲಿ ಆದ್ರೆ ಇಲ್ಲ ಇಲ್ಲ ಇಲ್ಲ. ನಿನ್ನ ಶತ್ರುವನ್ನ ನಿನ್ನ ಮುಂದೆನೆ ಇಡ್ತಾನೆ. ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಅವನಿಗಿಂತಲೂ ನಿನ್ನನ್ನು ಮೇಲಕ್ಕೆ ಕೊಂಡು ಬರುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅವನ ಮುಂದೆ ನಿನ್ನ ತಲೆಯನ್ನ ದೇವರು ಎತ್ತುವಾಗೆ ಮಾಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರೇರೆ, ನಮಗೆ ದೌರ್ಬಲ್ಯಗಳು ಉಂಟಾಗುವಾಗ, ವೀಕ್ನೆಸ್ಗಳು ಬರುವಾಗ, ಕೊರತೆಯಲ್ಲಿರುವಾಗ ದೇವರು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ. ನಿನ್ನ ನಿರ್ಬಲ ವಸ್ತುಗಳಲ್ಲಿ ನನ್ನ ಬಲವು ಏನಾಗಿರುತ್ತದೆ, ನಿನಗೆ ಹೆಚ್ಚಾಗಿರುತ್ತದೆ. ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವಸ್ತುಗಳ ವಿಷಯದಲ್ಲೇ ನಾನು ಬಹು ಸಂತೋಷ ಉಳ್ಳವನಾಗಿದ್ದೇನೆ. ಪೌಲನು ಹೇಳ್ತಾನೆ, ಯಾವುದರಲ್ಲಿ ಅವನಿಗೆ ಸಂತೋಷ ಅಂತೆ, ಅವನ ನಿರ್ಬಲ ವಸ್ತುಗಳಲ್ಲಿ, ಅವನು ವೀಕ್ ಆಗಿರುವ ವಿಷಯಗಳಲ್ಲಿ ಅವನಿಗೆ ಬಹಳ ಸಂತೋಷ. ಯಾಕೆಂದ್ರೆ ದೇವರ ಕೃಪೆಯು ನನ್ನನ್ನು ಆವರಿಸುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೂರನೇದಾಗಿ ಭಯಗಳು ಬರುತ್ತದೆ, ಆದರೆ ದೇವರು ನಮ್ಮ ಸಂಗಡ ಇರುತ್ತಾನೆ. ಯಾವಾಗ? ಭಯಗಳ ಪರಿಸ್ಥಿತಿಗಳಲ್ಲಿ. ಮನುಷ್ಯರ ಭಯ, ಶತ್ರುವಿನ ಭಯ, ರೋಗದ ಭಯ, ಭವಿಷ್ಯತ್ತಿನ ಭಯ, ಅನೇಕ ವಿಧದಲ್ಲಿ ಇವತ್ತು ಮನುಷ್ಯನು ಭಯ 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 ಭಯದಲ್ಲಿ ಜೀವಿಸ್ತಾ ಬಂದಂಥವ್ರು ನೀವು ಅನೇಕ ವಿಧಗಳಲ್ಲಿ ಭಯದಲ್ಲಿ ಬಂದಿರಬಹುದು. ನಿಮಗೊಂದು ಶುಭ ಸಂದೇಶ ಹೇಳ್ತೇನೆ. ಕೀರ್ತನೆ 23ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಬೇಕಾದ್ರೆ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ, ನಾನು ನಡೆದರೂ ನನಗೇನಿಲ್ಲ, ಭಯವೂ ಇಲ್ಲ. ಓದಿಕೊಳ್ಳೋಣ ಕೀರ್ತನೆ 23:4ನೇ ವಚನವನ್ನ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನೀನು ಹತ್ತಿರವಿರುವುದರಿಂದ, ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಹೆದರೆನು, ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು, ನಿನ್ನ ದೊಣ್ಣೆಯು, ನಿನ್ನ ಕೋಲು, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ, ನನಗೆ ಧೈರ್ಯವನ್ನ ಕೊಡುತ್ತದೆ. ಆಮೇಲೆ ಪ್ರೇರೆ, ಭಯದಲ್ಲಿ ಇರುವಾಗ ನೀವು ಭಯವನ್ನು ನೋಡಿ ಭಯಪಡಬೇಕಾಗಿಲ್ಲ. ನೀವೇನ್ ಮಾಡಬೇಕಾಗಿದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ, ದೇವರೇ ನೀನು ನನ್ನ ಒಳಗಡೆ ಇರುವುದರಿಂದ, ದೇವರೇ ನೀನು ನನ್ನಲ್ಲಿ ವಾಸವಾಗಿರುವುದರಿಂದ ನನಗೆ ಯಾವ ಭಯವನ್ನು ನೋಡಿ ನನಗೆ ಭಯ ಇಲ್ಲ. ಭಯ ಹುಟ್ಟಿಸುವ ಅಥವಾ ನನ್ನನ್ನು ಎದುರಿಸುವ ಆಯುಧಗಳೇ ನನಗಿರುವುದಾಗಿ ಬಂದರು ನಾನು ಎದುರುದಿಲ್ಲ. ಯಾಕೆಂದರೆ ಕ್ರಿಸ್ತನಲ್ಲಿ ನಾನು ಪೂರ್ಣ ಜಯಶಾಲಿಯಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ.
ನಾಲ್ಕನೇದಾಗಿ ನೋಡುತ್ತೇವೆ, ಯುದ್ಧಗಳು ಇರುತ್ತವೆ, ಹೋರಾಟಗಳು ಇರುತ್ತವೆ. ಪ್ರಿಯರೇ, ನಿನ್ನ ಬಿಸ್ನೆಸ್ ಅಲ್ಲಿ ಯುದ್ಧಗಳು, ಹೋರಾಟಗಳಿರ್ಬೋದು, ಅಕ್ಕಪಕ್ಕದಲ್ಲಿ ನಿನಗೆ ಹೋರಾಟಗಳಿರ್ಬೋದು, ನಿನ್ನ ಜೀವಿತದಲ್ಲಿ ನಿನಗೆ ಸವಾಲುಗಳು ಅನೇಕ ಇರ್ಬೋದು. ಅನೇಕ ಸವಾಲುಗಳು ಬಂದರೂ ದೇವರು ನಿನಗಾಗಿ ಜಯವನ್ನು ಈಗಾಗಲೇ ಆತನು ನಿರ್ಧರಿಸಿದ್ದಾನೆ. ದೇವರು ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಆಮೇನ್. ನಾವು ವಿಮೋಚನೆ ಕಾಂಡ 14ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 14ನೇ ವಚನವನ್ನು ಓದ್ಕೊಳ್ರಿ. 14. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಇಲ್ಲಿ ದೇವರ ವಾಕ್ಯ ನೋಡ್ತೇವೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಯುದ್ಧಗಳು ಇರುತ್ತದೆ, ಆದರೆ ಯಾರು ಯುದ್ಧ ಮಾಡೋದು? ನೀನಲ್ಲ. ಯಾರು ಯುದ್ಧ ಮಾಡೋದು? ದೇವರು. ಹಾಗಾದ್ರೆ 2000 ವರ್ಷಗಳ ಹಿಂದೆ ದೇವರು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಯುದ್ಧವನ್ನು ಮಾಡಿ ಆತನ ಏನ್ ಮಾಡಿದಾನೆ? ಜಯವನ್ನ ಹೊಂದಿದ್ದಾನೆ. ಈಗ ನೀವೇನ್ ಮಾಡ್ರಿ? ನೀವು ಯುದ್ಧ ಮಾಡಬೇಕಾಗಿಲ್ಲ, ಸುಮ್ಮನೆ ಇರ್ರಿ. ಸುಮ್ಮನೆ ಇರ್ರಿ ಅಂತಂದ್ರೆ ನಂಬಿಕೆಯಿಂದ ಇರ್ರಿ, ಸಮಾಧಾನದಿಂದ ಇರ್ರಿ. ಗಲಿಬಿಲಿ ಮಾಡ್ಕೊಳ್ಬೇಡ್ರಿ. ಅಯ್ಯೋ ಏನೋ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಅಯ್ಯೋ ಅವ್ರು ಹಂಗ್ ನೋಡ್ತಾರೆ, ಅಯ್ಯೋ ಇವ್ರು ಹಿಂಗ್ ನೋಡ್ತಾ ಇದಾರೆ, ಅವರೇ ನಮಗೆ ಮಾಡಿಸಿರ್ಬೋದು, ಇವರೇ ನಮಗೆ ಮಾಡಿಸಿರ್ಬೋದು ಅಂತ ಹೇಳಿ ಗಲಿಬಿಲಿ ಬಿಡಬೇಡ. ಸುಮ್ಮನೆ ಇರು. ನೀನು ಯುದ್ಧವು ನಿನ್ನದಲ್ಲ, ಕರ್ತನು ನಿನಗಾಗಿ ಯುದ್ಧವನ್ನ ಮಾಡಿದ್ದಾನೆ. ಜಯವು ಆತನಿಂದ ನಿಮಗೆ ಉಂಟಾಗಿದಾಗಿ ಕಾಣಲ್ಪಡುತ್ತದೆ. ಪ್ರೇರ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ, ಈ ಬೆಳಗಿನ ವೇಳೆಯಲ್ಲಿ ಹಿಂಸೆಗಳು, ಕಷ್ಟಗಳು, ಹೋರಾಟಗಳು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಏನ್ ಮಾಡೋಕ್ಕಾಗೋದಿಲ್ಲ, ಅಗಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಈ ಎಲ್ಲಾ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನವನ್ನ. ಮಾರ್ಕ 10:30. ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುತ್ತದೆ. ಎಲ್ಲರೂ ಗಮನಿಸಿರಿ, ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಿ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಎಲ್ಲರೂ ನಿಮ್ಮ ಪಕ್ಕದಲ್ಲಿ ಕೈ ಹಿಡಿದು ಹೇಳ್ರಿ, ಕ್ರಿಸ್ತನಲ್ಲಿ ನಾವು ಪೂರ್ಣ ಜಯಶಾಲಿ. ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಯಾರಿಗಾದೊಬ್ರಿಗಾರು ಹೇಳ್ರಿ, ನಾವೇನಾಗಿದ್ದೀವಿ? ಹೇಗೆ ಪೂರ್ಣ ಜಯಶಾಲಿ ಹೇಳ್ತೀನಿ ನೋಡ್ರಿ. ಡಬಲ್ ಧಮಕ. ಏನ್ ಹೇಳ್ತಾರೆ? ಡಬಲ್ ಜಯ. ಹೇಗೆಂದ್ರೆ ಈ ಲೋಕದಲ್ಲಿ ನಾವು ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವುಗಳೆಲ್ಲವೂ ಹಿಂಸೆಗಳ ಸಹಿತವಾಗಿ ನಾವು ಏನಾದ್ರೂ ಕಳ್ಕೊಂಡಿದ್ರೆ ಇವುಗಳನ್ನ ದೇವರು 100ಕ್ಕೆ 100ರಷ್ಟು ಏನ್ ಮಾಡ್ತಾನಂತೆ? ಸಿಕ್ಕುತ್ತವೆ. ಯೇಸುವಿನ ನಿಮಿತ್ತವಾಗಿ ಹಿಂಸೆಗೆ ಒಳಪಟ್ಟು ಅಣ್ಣನೋ, ತಮ್ಮನನ್ನೋ, ಅಕ್ಕನನ್ನೋ, ತಂಗಿಯನ್ನೋ, ಭೂಮಿಯನ್ನ, ಆಸ್ತಿಯನ್ನ ಏನಾದರೂ ನಾವು ಒಂದು ವೇಳೆ ಕಳ್ಕೊಂಡ್ರೆ ದೇವರು ಏನ್ ಮಾಡ್ತಾನಂತೆ? ಈ ಭೂಮಿಯಲ್ಲಿ ನಮಗೆ ತಿರುಗಿ 100ರಷ್ಟು ಕೊಡುವನಾಗಿದ್ದಾನೆ. ದೇವರು ನನ್ನನ್ನ ಸೇವೆಗೆ ಕರೆದಾಗ ನಾನೊಂದು ಸಣ್ಣ ಕೆಲಸಕ್ಕೆ ಹೋಗ್ತಾ ಇದ್ದೆ, ಒಂದು ಸಣ್ಣ ಸಂಬಳವನ್ನು ನಾನು ತೆಗೆದುಕೊಳ್ತಿದ್ದೆ. ದೇವರು ಸೇವೆಗೆ ಬಾ ಅಂತ ಕರೆದಾಗ ನಾನು ಅಂದ್ಕೊಂಡಿದ್ದೇನು ಗೊತ್ತಾ? ನನಗೆ ಈ ಸಂಬಳದಿಂದ ನಾನು ಬದುಕಬೇಕು, ಈ ಸಂಬಳದಿಂದ ನಾನು ಜೀವನ ಮಾಡಬೇಕು. ಈ ಸಂಬಳನೇ ಬಿಟ್ಟು ಬಂದ್ಬಿಟ್ರೆ ನನ್ನ ಮುಂದೆ ಜೀವನ ಹೆಂಗೆ? ನನ್ನ ಬಟ್ಟೆ ಹೆಂಗೆ? ನನ್ನ ಮದುವೆ ಆಗೋದು ಹೆಂಗೆ? ನನ್ನ ಜೀವನವನ್ನ ನಡೆಸೋದು ಹೇಗೆ ಅಂತ ಹೇಳಿ ಆ ಒಂದು ಸಣ್ಣ ಕೆಲಸವನ್ನ ಬಿಡಲಿಕ್ಕೆ ಯೋಚನೆ ಮಾಡ್ತಿದ್ದೆ. ನಮ್ಮ ತಂದೆಯವರು ಸಹ ಹೇಳ್ತಾ ಇದ್ರು, ನೀನು ಕೆಲಸ ಮಾಡು, ಸೇವೆ ಆದರೆ ಕೆಲಸ ಬಿಡಬೇಡ, ಸೇವೆ ಮಾಡು, ಕೆಲಸ ಬಿಡಬೇಡ ಅಂತ ಹೇಳ್ತಾ. ಯಾಕಂದ್ರೆ ಆ ಒಂದು ಸಣ್ಣ ಆದಾಯದಿಂದ ನನ್ನ ಮನೆಗೆ ಒಂದು ಉಪಕಾರವಾಗ್ತಿತ್ತು. ಆ ಕೆಲಸ ಬಿಟ್ರೆ ನನಗೆ ಸಂಬಳ ಬರಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ದೆ, ಬಹಳ ಚಿಂತೆ ಮಾಡ್ತಿದ್ದೆ. ಆದರೆ ದೇವರು ಹೇಳಿದ್ರು, ನೀನು ಬಿಟ್ಟು ಬಾ, ನಾನು ನಿನಗೆ ಯಾವ ಮೇಲಿಗೂ ಕೊರತೆ ಇಲ್ಲದೆ ನಿನ್ನನ್ನು ನಾನು ನಡೆಸ್ತೇನೆ. ಹಲ್ಲೆಲೂಯಾ. ಪ್ರಿಯರೇ, ಅವತ್ತು ಬಿಡಲಿಕ್ಕೆ
ಸ್ವಲ್ಪ ಕಷ್ಟ ಆಯ್ತು, ಆದರೆ ಬಿಟ್ಟ ಮೇಲೆ ಇವತ್ತು ದೇವರು 100 ಪಟ್ಟು, ನಾನು ಅವತ್ತು ಸಂಬಳ ತೆಗೆದುಕೊಳ್ಳಕ್ಕಿಂತಲೂ ಇವತ್ತು 100 ಪಟ್ಟು ಹೆಚ್ಚಾಗಿ ನನ್ನನ್ನು ದೇವರು ಪೋಷಿಸಿ ಸಾಕಿ ಸಲ್ಲುತ್ತಿದ್ದಾನೆ. ನಾನು ಅವತ್ತು ಒಂದು ವೇಳೆ ಆ ಕೆಲಸಕ್ಕೆ ಹೋಗಿದ್ದ ಇವತ್ತುವರೆಗೂ ಹೋಗ್ತಿದ್ರೆ ನಾನು ಇವತ್ತು ಇದ್ದಂಥ ಆಶೀರ್ವಾದನ ಹೊಂದ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಬೇರೆ ದೇಶಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕಾರಲ್ಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆ ಸಂಬಳ ಭಾಳ ಸಣ್ಣದು, ನನ್ನ ಜೀವನ ಕುಟುಂಬವನ್ನು ನಡೆಸೋಕ್ಕೆ ಅದು ಸಾಕಾಗ್ತಿತ್ತು. ಆದರೆ ದೇವರು ಇವತ್ತು ಅವತ್ತು ಸ್ವಲ್ಪ ಬಿಟ್ಟೆ, ಇವತ್ತು 100ರಷ್ಟು ನನಗೆ ಈ ಲೋಕದಲ್ಲಿ ಏನು ಮಾಡಿದ್ದಾನೆ, ಆತನು ಆಶೀರ್ವಾದ ಮಾಡಿದ್ದು ಮಾತ್ರ ಅಲ್ಲ, ಇನ್ನೊಂದು ಡಬಲ್ ಆಶೀರ್ವಾದ ಗೊತ್ತಾ, ಅವತ್ತು ಸ್ವಲ್ಪ ಬಿಟ್ಟೆ, ಇವತ್ತು ಇಷ್ಟು ಜನಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಬೆಳಗ್ಗೆ ಒಂದು ಆರಾಧನೆ, ಈಗ ಒಂದು ಆರಾಧನೆ, ಹಿರಿಯೂರಲ್ಲೊಂದು ಆರಾಧನೆ, ಮನೆಕೋಟೆಯಲ್ಲಿ ಆರಾಧನೆ ಸಭೆ, ಪರಶುರಾಮಪುರದಲ್ಲೊಂದು ಸಭೆ, ಜಡೆಕೋಟೆಯಲ್ಲೊಂದು ಸಭೆ. ಬಿಟ್ಟಿದ್ದು ಸ್ವಲ್ಪ, ಹೊಂದಿಕೊಂಡಿದ್ದು ಎಷ್ಟು ಇವಾಗ? ಸಾವಿರಾರು ಆತ್ಮಗಳನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅವತ್ತು ಬಿಟ್ಟಿದ್ದು 1000 ರೂಪಾಯಿ, ಇವತ್ತು ಹೊಂದಿಕೊಂಡಿದ್ದು 1000 ಪಟ್ಟು, 1000 ರೂಪಾಯಿಗಿಂತ ಇವತ್ತು ಕೋಟಿ ಕೋಟಿ ಕೊಟ್ಟರು ನಿಮ್ಮಂಥ ಆತ್ಮಗಳನ್ನ ಇವತ್ತು ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ಕೋಟಿಗಿಂತಲೂ ನೀಲಿರುವಂಥ ಒಂದೊಂದು ಆತ್ಮಗಳೇನಾಗಿದ್ದೀರಿ, ವಿಶೇಷ ಉಳ್ಳವರಾಗಿದ್ದೀರಿ. ಹಲ್ಲೆಲೂಯಾ. ಸೇವಕರನ್ನ ಪ್ರೀತಿಸ್ತೀರಿ, ಸಭೆಯನ್ನು ಪ್ರೀತಿಸ್ತೀರಿ, ಇವತ್ತು ನಮಗಾಗಿ ಪ್ರಾರ್ಥನೆ ಮಾಡ್ತೀರಿ, ನಮ್ಮಗಾಗಿ ಹಿತಚಿಂತಕರನ್ನ, ನಮಗಾಗಿ ನಿಲ್ಲುವಂಥ ವಿಶ್ವಾಸಿಗಳನ್ನ ದೇವರು ಕೊಟ್ಟಿದ್ದಾರೆ. ನಾನು ಕಳ್ಕೊಂಡಿದ್ದೆಷ್ಟು ಸ್ವಲ್ಪ, ಇವತ್ತು ನಾನು ಪಡೆದಿರುವುದೆಷ್ಟು ಅತ್ಯಧಿಕವಾದ 100ಕ್ಕೆ 100. ಎರಡನೇದು, ಮೂರನೇ ಆಶೀರ್ವಾದ ಏನು ಗೊತ್ತಾ? ನಾನು ಈ ಲೋಕದಲ್ಲಿ ಕಳ್ಕೊಂಡಿದ್ದಕ್ಕಾಗಿ ಪರಲೋಕದಲ್ಲಿ ನನಗೇನಿಟ್ಟಿದ್ದಾನೆ ದೇವರು? ಬಹಳ ಪ್ರತಿಫಲಗಳನ್ನಿಟ್ಟಿದ್ದಾನೆ, ಬಹುಮಾನಗಳಿಟ್ಟಿದ್ದಾನೆ. ಬಲೆ ಉತ್ತಮವಾದ ಹಾಳೆ ಬಾ, ನಿನಗಾಗಿ ದೇವರು ತಂದೆ ಇಟ್ಟಂತ ಬಹುಮಾನಗಳೊಂದಿಗೆ ಬೈಬೀಳುತ್ತದೆ. ಒಬ್ಬನು ನನಗೆ ಸೇವೆ ಮಾಡಿದರೆ ತಂದೆಯು ಅವನಿಗೆ ಏನ್ ಮಾಡ್ತಾನೆ? ಬಹುಮಾನ, ಪ್ರತಿಫಲ. ನೋಡ್ರಿ, ಪೂರ್ಣ ಜಯಶಾಲಿಗಳನ್ನ ಅರ್ಥ ಕಳ್ಕೊಂಡಿದ್ದು ಸ್ವಲ್ಪ, ಹೊಂದ್ಕೊಂಡಿದ್ದು ಆಶೀರ್ವಾದ. ಆತ್ಮ ಮತ್ತು ಪರಲೋಕದಲ್ಲಿಯೂ ಬೈಬಲ್ ಹೇಳುತ್ತದೆ, ಇಹಲೋಕದಲ್ಲಿಯೂ ಮುಂದಣ ಲೋಕದಲ್ಲಿಯೂ ನಿಮಗೆ ನಿತ್ಯ ಜೀವ ದೊರೆಯುವವು ಎಂಬುದಾಗಿ ದೇವರು ಹೇಳಿದ್ದಾನೆ. ಇವತ್ತು ಯೇಸುವಿನ ನಿಮಿತ್ತವಾಗಿ ಒಂದು ಮನೆ ಬಿಡಬಹುದು, 2 ಮನೆ ಬಿಡಬಹುದು, 100 ಮನೆಗಳನ್ನು ದೇವರು ನಿಮಗೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಅಕ್ಕ, ಒಂದು ತಂಗಿ, ಒಂದು ಅಣ್ಣ, ಒಂದು ತಮ್ಮನನ್ನು ಬಿಡಬಹುದು, ಆದರೆ 100 ಅಣ್ಣಂದಿರನ್ನ, 100 ತಮ್ಮಂದಿರನ್ನ ದೇವರು ಕೊಡುವನಾಗಿದ್ದಾನೆ. ಸೇವೆ ಕರೆದ ಮೇಲೆ ದೇವರು ಬೆಂಗಳೂರಿಂದ ಹೊರಗಡೆ ಹೋಗು ಅಂತ ಹೇಳಿದ್ರು. ಆಗ ಹೇಗೆ ಬಿಟ್ಟು ಬರೋದು? ತಾಯಿನ ಬಿಟ್ಟು ಬರೋದು ಹೆಂಗೆ? ಅಣ್ಣ ತಮ್ಮಗಳನ್ನು ಬಿಟ್ಟು ಬರೋದು ಹೇಗೆ? ಆಗ ಇವತ್ತು ಬಿಟ್ಟು ಬಂದೆ. ಇವತ್ತು ಒಂದು ಅಣ್ಣ ಅಲ್ಲ, ಒಂದು ತಮ್ಮ ಅಲ್ಲ, ಒಂದು ತಂಗಿ ಅಲ್ಲ, 100 ತಂಗಿಗಳನ್ನ, 100 ತಮ್ಮಂದರನ್ನ, 100 ತಾಯಿಗಳನ್ನ, 100 ಸಹೋದರಿಗಳನ್ನ ಇವತ್ತು ದೇವರು ನಮಗೆ ಕೊಟ್ಟು ಆಶೀರ್ವದಿಸಿದ್ದಾನೆ. ಅದಕ್ಕೆ ಕ್ರಿಸ್ತನಲ್ಲಿ ನಾವು ಯಾರು ಸೋತು ಹೋದವರಲ್ಲ, ನಾವೆಲ್ಲರೂ ಏನಾಗಿದ್ದೀವಿ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ರೋಮಪರ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳ್ರಿ. 8:18. ರೋಮಪರ ಪತ್ರಿಕೆ 8:18. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಇಲ್ಲಿ ನಾವು ನೋಡುತ್ತೇವೆ, ನಮಗೋಸ್ಕರ. ಯಾರಿಗೋಸ್ಕರ? ಎಲ್ಲ ಹೇಳ್ರಿ, ನಮಗೋಸ್ಕರ. ಇನ್ನೊಂದು ಹೇಳ್ಬೇಕು, ನನಗೋಸ್ಕರ. ನನಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿ. ಅಂದ್ರೆ ನಮಗೆ ಮುಂದಿನ ಒಂದು ಕಾಲದಲ್ಲಿ ದೇವರು ಏನಿಟ್ಟಿದ್ದಾರೆ ಗೊತ್ತಾ? ಮಹಿಮಾ ಪದವಿಯನ್ನ ಇಟ್ಟಿದ್ದಾರೆ. ನಮಗೆ ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯತ್ತು ಕತ್ತಲೆ ಅಲ್ಲ. ನಮ್ಮ ಭವಿಷ್ಯತ್ತು ಏನು ಇಲ್ಲದಂತೆ ಕಾಣುವಂತ ರೀತಿಯಲ್ಲ. ನಮ್ಮ ಭವಿಷ್ಯದಲ್ಲಿ ದೇವರು ನಮಗೆ ಒಂದು ಮಹಿಮಾ ಪದವಿಯನ್ನ ಇಟ್ಟಿದ್ದಾರೆ. ಅದನ್ನ ಆಲೋಚಿಸಿರಿ. ಈಗಿನ ಕಷ್ಟಗಳು, ಈಗಿನ ಪ್ರಾಬ್ಲಮ್ಗಳು, ಈಗಿನ ಹೋರಾಟಗಳನ್ನು ನೆನೆಸಿ ಸೋತೋಗ್ಬೇಡ್ರಿ,
ಬಳಲಿ ಹೋಗ್ಬೇಡ್ರಿ. ಅಯ್ಯೋ ನನಗೇನೆ ಬರ್ತವೆ, ನನಗೇನೆ ಹಿಂಸೆನೆ, ನನಗೇನೆ ಕಷ್ಟ, ನನಗೇನೆ ಹೋರಾಟ ಅಂತ ಹೇಳಿ ಚಿಂತಿಸಿ ದುಃಖ ಪಡಬೇಡ್ರಿ. ನಿಮಗಾಗಿ ದೇವರು ಒಂದು ಮಹಿಮೆಯ ಪದವಿಯನ್ನು ಇಟ್ಟಿದ್ದಾನೆ. ಅದನ್ನ ಯೋಚಿಸುವಾಗ ಈ ಲೋಕದಲ್ಲಿ ಯಾರು ಆ ಮಹಿಮಾ ಪದವಿಗೆ ಈಡು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅತಿ ಶ್ರೇಷ್ಠವಾದದನ್ನ ದೇವರು ನಮಗೆ ಇಟ್ಟಿದ್ದಾನೆ. ಅದಕ್ಕಾಗಿ ಈಗಿನ ಕಾಲದ ಕಷ್ಟಗಳನ್ನ ಅಲ್ಪವೇ ಸರಿ, ನಮಗೆ ದೇವರು ಪೂರ್ಣ ಜಯವನ್ನ ಇಟ್ಟಿರುವುದರಿಂದ ನಾವು ಸಂತೋಷ ಪಡುವರಾಗಿ ಕಾಣಲ್ಪಡೋಣ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 17ನೇ ವಚನವನ್ನು ಓದ್ಕೊಳ್ರಿ. ಎಲ್ಲರೂ ತೆಗೆದ್ರಿ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಓದುವಾಗ ದೇವರ ವಾಕ್ಯ ಹೀಗೆ ನೋಡುತ್ತೇವೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಆಮೆನ್. ಕರಗಳು ತಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಜೋರಾಗಿ ಕರಗಳು ತಟ್ಟು ದೇವರು ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. 2026 ಈ 2ನೇ ತಿಂಗಳಲ್ಲಿ ಕರ್ತನು ಮಹತ್ವದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಇಟ್ಟಿರುವುದನ್ನ ಆತನು ಪ್ರಕಟಿಸುತ್ತಿದ್ದಾನೆ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ ಏನಂತ ಹೇಳಿ, ಏಕೆಂದರೆ ಕ್ಷಣ ಮಾತ್ರವಿರುವ, ಹೋಯ್ತಾ, ಏನಂತೆ, ಕೂತ್ಕೊಳ್ಳಪ್ಪ, ಆಫ್ ಮಾಡಿ ಕೂತ್ಕೊ, ಹೋಗ್ಲಿ ಯೇಸು ನಾಮದಲ್ಲಿ. ಇದೆಯಾ ಇಲ್ವಾ? ಈಗಂದ್ರೆ ಅರ್ಥ ಆಗಲ್ಲ.